ओम शांति। आज का मुरली तारीख अप्रैल 10, 2025। मीठे बच्चे, अपनी उन्नति के लिए रोज़ पोतामिल निकालो। सारे दिन में चलन कैसी रही चेक करो। यज्ञ के प्रति ऑनेस्ट अर्थात ईमानदार रहे। ಪ್ರಶ್ನೆ, ಬಾಬಾ ಮಧುರ ಮಕ್ಕಳೇ ಹೇಳಿದರು, ನೀವು ಉನ್ನತಿಗೋಸ್ಕರ ಪ್ರತಿದಿನ ನಿಮ್ಮ ಲೆಕ್ಕಪತ್ರವನ್ನು ಚೆಕ್ ಮಾಡಿಕೊಳ್ಳಿ, ಪೋತಾಮಿಲ್ ಬರೀರಿ. ಇಡೀ ದಿನದಲ್ಲಿ ನಮ್ಮ ನಡತೆ ಹೇಗಿತ್ತು, ಮಾತು ಹೇಗಿತ್ತು, ಎಷ್ಟು ನಾವು ಶಿವ ತಂದೆ ನೆನಪು ಮಾಡಿದ್ವಿ. ಈ ರೀತಿ ನೀವು ಯಜ್ಞದ ಪ್ರತಿಯಾಗಿ ಇಮಾನ್ದಾರಿಯಾಗಿ ಇರ್ರಿ. प्रश्न, किन बच्चों को प्रति बाप का बहुत रिगार्ड है, उस रिगार्ड की निशानी क्या है? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾವ ಮಕ್ಕಳ ಪ್ರತಿಯಾಗಿ ತಂದೆಗೆ ಬಹಳ ರಿಗಾರ್ಡ್ ಇದೆ, ಆ ರಿಗಾರ್ಡಿನ ಲಕ್ಷಣಗಳು ಏನು? उत्तर, जो बच्चे बाप के साथ सच्चे यज्ञ के प्रति ईमानदार है, कुछ भी छिपाते नहीं, उन बच्चों प्रति बाप का बहुत रिगार्ड है. ಬಾಬಾ ಉತ್ತರ ಹೇಳ್ತಾ ಇದ್ದಾರೆ, ಯಾವ ಮಕ್ಕಳು ತಂದೆ ಜೊತೆಗೆ ಸತ್ಯವಾಗಿ ಇರ್ತಾರೆ, ಯಜ್ಞದ ಪ್ರತಿಯಾಗಿ ಇಮಾನ್ದಾರಿಯಾಗಿರ್ತಾರೆ, ಆನೆಸ್ಟ್ ಆಗಿರ್ತಾರೆ, ಯಾವುದನ್ನು ಮುಚ್ಚಿಟ್ಕೊಳ್ಳೋದಿಲ್ಲ, ಎಲ್ಲವನ್ನು ಬಾಬನ ಮುಂದೆ ಒಪ್ಪಿಸ್ತಾರೆ, ಅಂತಹ ಮಕ್ಕಳನ್ನು ನೋಡಿದರೆ ಬಾಬನಿಗೆ ತುಂಬ ಗೌರವ. रिकॉर्ड होने के कारण पुचकार दे उठाते रहते, सर्विस पर भी भेज देते, बच्चों को सच सुनाकर श्रीमत लेने की अक्ल होनी चाहिए. ಅಂತಹ ಮಕ್ಕಳನ್ನು ರೆಗಾರ್ಡ್ ಕೊಡ್ತಾರಲ್ವ ಶಿವಬಾಬ. ಒಂದು ವೇಳೆ ಅವರೇನಾದರೂ ಸ್ವಲ್ಪ ತಪ್ಪು ಮಾಡಿದರು ಅವರನ್ನು ಕೈ ಹಿಡಿದು ಮೇಲೆ ಎಬ್ಬಿಸಿ ಮತ್ತೆ ಬಾಬಾ ನಡೆಸ್ತಾರೆ. ಅಂದರೆ ಏನನ್ನು ಮುಚ್ಚಿಟ್ಕೊಳ್ಬಾರ್ದು. ಸೇವೆಯಲ್ಲಿ ಅಂಥ ಮಕ್ಕಳನ್ನು ಮತ್ತೆ ಬಾಬಾ ಸೇವೆ ಕಳಿಸ್ಕೊಡ್ತಾರೆ. ಆದ್ದರಿಂದ ಸತ್ಯವಾಗಿ ಬಾಬನ ಶ್ರೀಮತವನ್ನು ತೆಗೆದುಕೊಂಡು ನಡೆದುಕೊಂಡು ಹೋಗುವ ಮಕ್ಕಳನ್ನು ನೋಡಿದರೆ ಬಾಬನಿಗೆ ತುಂಬ ಗೌರವ. ಅದಕ್ಕೆ ಯಾವುದು ಮುಚ್ಚಿಡದೆ ಬಾಬನ ಮುಂದೆ ಎಲ್ಲವನ್ನು ಸಹ ಓಪನ್ನಾಗಿ ಹೇಳ್ಕೊಳ್ಬೇಕು, ಶ್ರೀಮತವನ್ನು ತೆಗೆದುಕೊಳ್ಬೇಕು, ಸಲಹೆ ತೆಗೆದುಕೊಳ್ಬೇಕು. ಅಂತಹ ಒಂದು ಬುದ್ಧಿ ಮಕ್ಕಳಲ್ಲಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. आज का धारणा के लिए मुख्य सार है, पहले पॉइंट, अंतर्मुखी बनकर शरीर के भान से परे रहने का अभ्यास करो. ಅಂತರ್ಮುಖಿಗಳಾಗಿ ದೇಹದ ಅಭಿಮಾನದಿಂದ ದೂರ ಇರುವ ಅಭ್ಯಾಸವನ್ನು ಮಾಡಿ. ಖಾನ್ ಪಾನ್ ಚಾಲ್ ಚಲನ್ ಸುಧಾರಣ, ನೀವು ನಿಮ್ಮ ಊಟ, ನೀರು, ನಿದ್ದೆ, ಏಳೋದು, ಕೂಡೋದು ಎಲ್ಲದನ್ನು ಸಹ ನಿಮ್ಮ ನಡವಳಿಕೆ ಸುಧಾರಣೆ ಮಾಡಿಕೊಳ್ಳಿ. ಹಾಗೂ ಯಾವತ್ತು ಆಲಸ್ಯದಲ್ಲಿ ಬರಬಾರ್ದು, ಖುಷಿಯಲ್ಲಿ ಇರಬೇಕು. ಸೆಕೆಂಡ್ ಪಾಯಿಂಟ್, ಚढ़ाई बहुत ऊंची है इसलिए बहुत खबरदार होकर चलना. ನಾವು ಈ ಒಂದು ಗುರಿಯನ್ನು ಏರ್ತಾ ಇದ್ದೇವೆ, ಗುರಿಯನ್ನು ತಲುಪಬೇಕು, ಸತ್ಯುಗಕ್ಕೆ ಹೋಗೋದು ಮತ್ತು ಕರ್ಮಾತೀತ ಅವಸ್ಥೆಯನ್ನು ಪಡ್ಕೊಳ್ಳುವಂಥದ್ದು, ಕಂಪ್ಲೀಟ್ ಯೋಗಿಗಳಾಗೋದು. ಅದಕ್ಕೆ ಇದು ಬಹಳ ದೊಡ್ಡದಾಗಿರುವ ಗುರಿ. ಇದರಲ್ಲಿ ಬಹಳ ಸಂಭಾಲನೆ ಮಾಡಿಕೊಂಡು ನಡಿಬೇಕು, ಎಚ್ಚರಿಕೆಯಿಂದ ನಡಿಬೇಕು ಅಂತ ಹೇಳ್ತಾರೆ ಬಾಬಾ. ವರದಾನ್, रूहानियत की श्रेष्ठ स्थिति द्वारा वातावरण को रूहानी बनाने वाले सहज पुरुषार्थी भव. ವರದಾನ ಆಗಿದೆ, ಆತ್ಮೀಯತೆಯ ಶ್ರೇಷ್ಠ ಸ್ಥಿತಿಯ ಮೂಲಕ ವಾತಾವರಣವನ್ನು ಆತ್ಮೀಯವಾಗಿ ಮಾಡುವಂತಹ ಸಹಜ ಪುರುಷಾರ್ಥಿಗಳಾಗ್ರಿ. ಬಾಬಾ ಇದರ ಅರ್ಥ ಹೇಳಿದ್ದಾರೆ, ಯಾರೇ ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯದ ಸೇವಾ ಕೇಂದ್ರಕ್ಕೆ ಬಂದರೂ ಕೂಡ ಅವರಿಗೆ ಈ ರೀತಿ ಅನುಭವ ಆಗಬೇಕು. ಇಲ್ಲಿ ಒಂದು ಅಲೌಕಿಕವಾಗಿರುವಂಥ ತಪಸ್ಸಿನ ಶಕ್ತಿ ಇದೆ, ನಮಗಿಲ್ಲೊಂದು ವಿಶೇಷವಾಗಿರುವ ಶಾಂತಿಯ ಅನುಭವ ಆಗ್ತಾಯಿದೆ, ಮುಕ್ತಿ ಜೀವನ್ಮುಕ್ತಿ ಅನುಭವ ಆಯಿತು ಅಂತ ಅನುಭವಿಸಬೇಕು. ಅಂಥ ಒಂದು ಯೋಗದ ವೈಬ್ರೇಷನನ್ನು, ವಾತಾವರಣವನ್ನು ಹರಡಿಸ್ರಿ ಅಂತ ಹೇಳ್ತಾರೆ ಬಾಬಾ. ಶ್ಲೋಗನ್, वरदानी बन शुभ भावना और शुभ कामना का वरदान देते रहो. ಬಾಬಾ ಸ್ಲೋಗನ್ ಹೇಳ್ತಾರೆ, ವರದಾನಿಗಳಾಗಿ ಶುಭ ಭಾವನೆ, ಶುಭ ಕಾಮನೆಯ ವರದಾನವನ್ನು ಎಲ್ಲರಿಗೂ ಕೊಡ್ತಾ ಹೋಗ್ರಿ. ಅಚ್ಚಾ, ಓಂ ಶಾಂತಿ.